ಆ ವೃದ್ಧನ ಪಾಲಿಗೆ ಮಗನೇ ರಾಕ್ಷಸ. ಅಪ್ಪನ ಆಸ್ತಿ ಮೇಲೆ ಕಣ್ಣು ಹಾಕಿದವ ಒಂದೊತ್ತಿನ ಊಟವನ್ನ ಕೊಡೋಕು ಹಿಂದೆ ಮುಂದೆ ನೋಡ್ತಿದ್ದಾನೆ. ಆಸ್ತಿ ಕೊಟ್ರೆ ಮಾತ್ರ ನಿನಗೆ ಊಟ, ಇಲ್ಲಾಂದ್ರೆ ನಿನಗಿಲ್ಲ ಜಾಗ ಅಂತ ಇನ್ನಿಲ್ಲದ ಕಿರುಕುಳವನ್ನ ಕೊಡ್ತಿದ್ದಾನೆ. ಇಡೀ ವಯಸ್ಸಿನ ಹಿರಿ ಜೀವದ ಕಣ್ಣೀರ ಕತೆ ಇಲ್ಲಿದೆ ನೋಡಿ. ಇವರ ಹೆಸರು ಯಾಲಕ್ಕಯ್ಯ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಹುಲಿಕೆರೆ ಗ್ರಾಮದ ನಿವಾಸಿ. ವಯಸ್ಸು 80. ಈ ಇಳಿ ವಯಸ್ಸಿನಲ್ಲಿ ಒಪ್ಪತ್ತಿನ ಊಟಕ್ಕೆ ಅಲೆಯೋ ಪರಿಸ್ಥಿತಿ ಬಂದಿದೆ. ಮಕ್ಕಳು ದೊಡ್ಡವರಾದ್ಮೇಲೆ ಚೆನ್ನಾಗಿ ನೋಡಿಕೊಳ್ತಾರೆ ಅಂತ ಕನಸು ಕಂಡಿದ್ರೆ ಕತ್ತು ಹಿಸುಕೋ ಕೆಲಸ ಮಾಡ್ತಿದ್ದಾನೆ ಮಗ. ತಂದೆ ಹೆಸರಲ್ಲಿರೋ 6 ಎಕರೆ ಜಮೀನಿನ ಮೇಲೆ ಕಣ್ಣು ಹಾಕಿರೋ ಸೋಮಶೇಖರ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಮಾಡುವಂತ ನಿತ್ಯ ಕಿರುಕುಳ ಕೊಡ್ತಿದ್ದಾನಂತೆ. ಸೊಸೆ ಮಗ ಇಬ್ಬರೂ ಭಾಳ ನಮಗೆ ಕಿರುಕುಳ ಕೊಡ್ತಾರೆ. ನಮ್ಮನೆ ಒಳಗೆ ಸೇರ್ಕೊಂಡವ್ರೆ. 15 ವರ್ಷಗಳು ಬೆಂಗಳೂರಲ್ಲಿದ್ದರು. ಅಲ್ಲಿಂದ ಬಂದು ಈಗ ವರ್ಷದಿಂದವ ನಮಗೆ ನೆಮ್ಮದಿ ಕೊಡ್ತಾ ಇಲ್ಲ. ಜಮೀನೆಲ್ಲ ಪೂರ್ತಿ ಆದಾಯ ಐತನೆಲ್ಲ ಅವರೇ ಹಂಚ್ಕೊತಾವ್ರೆ. ನಮ್ಗೆ ಅನ್ನ ಆಹಾರ ಕೊಡ್ತಾ ಇಲ್ಲ. ಯಾಲಕ್ಕಯ್ಯನಿಗೆ 3 ಮಕ್ಕಳು, 2 ಹೆಣ್ಣು 1 ಗಂಡು. ಅದರಲ್ಲಿ ಒಬ್ಬ ಮಗಳಿಗೆ ಆರೋಗ್ಯದ ಸಮಸ್ಯೆ ಇದೆ. ಆಕೆಯನ್ನು ಇವರೇ ನೋಡಿಕೊಳ್ತಿದ್ದಾರೆ. ಎಲ್ಲಿ ಆಸ್ತಿಯನ್ನ ಹೆಣ್ಣು ಮಕ್ಕಳಿಗೆ ಬರೆದು ಕೊಡ್ತಾರೋ ಅಂತ ಅಪ್ಪನನ್ನ ಇನ್ನಿಲ್ಲದಂತೆ ಕಾಡ್ತಿದ್ದಾನೆ. ವಾರಕ್ಕೆ 2 ದಿನ ಮಾತ್ರ ಊಟ ಕೊಡೋದು. ಈತನ ಕಾಟ ತಾಳಲಾರದೆ ಹೆತ್ತವಳು ನೇಣಿಗೆ ಶರಣಾಗಿದ್ದಾಳೆ. ಇಷ್ಟಾದ್ರೂ ಇವನ ಆಸ್ತಿ ಹುಚ್ಚು ಕಡಿಮೆಯಾಗಿಲ್ಲ. ದಿಕ್ಕು ಕಾಣದ ಬಡವೃದ್ಧ ಹಿರಿಯ ನಾಗರಿಕರ ವೇದಿಕೆ ಮೊರೆ ಹೋಗಿದ್ದಾರೆ. ಊರ್ ಮುಖಂಡರೆಲ್ಲ ನ್ಯಾಯ ಮಾಡಿ ಇದು ಮಾಡೋದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಆ ಕಂಪ್ಲೇಂಟ್ ಸ್ಟೇಷನ್ದಾಗೆ ಬರಲ್ಲ. ಅವರು ಸ್ಟೇಷನ್ದಾಗ ಬಂದರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಓಡೋಗ್ಬಿಡ್ತಾನೆ, ಕದ್ದೋಗ್ಬಿಡ್ತಾನಂತ. ನಮ್ಗೂರ್ಗೇನು ಸಂಬಂಧ ಇಲ್ಲ. ನಮ್ಮ ಮಾನವೀಯತೆ ಮೇಲೆ ನಾನು ಮಾಡಿಸ್ತಾ ಇದ್ದೀನಿ. ನೋಡಿದ್ರೆ ನಮ್ಮ ತಾತನ ಸಮಾನ ಅನಿಸ್ತು. ನಮ್ಮ ತಾತನ ಕರ್ಕೊಂಬಂದಿನಿ ಅನಿಸ್ತೈತೆ. ನಾನೇ ಗಾಡಿ ಮಾಡ್ಕೊಂಡು ಕರ್ಕೊಂಬಂದಿನಿ ಸ್ವಾಮಿ. ಗ್ರಾಮದ ಮುಖಂಡರೆಲ್ಲ ಸೇರಿ ಹಲವು ಬಾರಿ ಬುದ್ಧಿ ಹೇಳಿದ್ರು ಮಗ ಮಾತ್ರ ಕೇಳ್ತಿಲ್ಲ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರೂ ಕಿವಿ ಮೇಲೆ ಹಾಕೊಳ್ತಿಲ್ಲ. ಹಿರಿಯ ನಾಗರಿಕರ ವೇದಿಕೆಯಲ್ಲಾದ್ರೂ ನ್ಯಾಯ ಸಿಗುತ್ತಾ ಅಂತ ಹಿರಿಜೀವ ಕಣ್ಣರಳಿಸಿ ಕಾಯ್ತಿದೆ. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು.